ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಲಕ್ಷ ದೀಪೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಭಾಗೀರಥಿ ಜನ್ಮದಿನದಿಂದ ಚಾತುರ್ಮಾಸದ ಅವಧಿಯವರೆಗೂ ಶ್ರೀ ಕೃಷ್ಣ ಯೋಗ ನಿದ್ರೆಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಯಾವುದೇ ರಥೋತ್ಸವಗಳು ನಡೆಯೋದಿಲ್ಲ. ಉತ್ಥಾನ ದ್ವಾದಶಿಯ ದಿನ ಶ್ರೀ ಕೃಷ್ಣನ ಉತ್ಸವ ಮೂರ್ತಿಯ ರಥೋತ್ಸವ ನಡೆಸುವುದು ಸಂಪ್ರದಾಯ. ಯೋಗ ನಿದ್ರೆ ಪೂರೈಸಿದ ಕಡಗೋಲು ಕೃಷ್ಣನನ್ನು ಗರುಡ ರಥ ಮತ್ತು ಅನಂತೇಶ್ವರನನ್ನು ಮಹಾಪೂಜಾ ರಥದಲ್ಲಿ ಇರಿಸಿ ಉತ್ಸವ ನಡೆಸಲಾಯಿತು. ಇದಕ್ಕೂ ಮುನ್ನ ಮಧ್ವ ಸರೋವರದಲ್ಲಿ ತೆಪ್ಪೋತ್ಸವದ ಸೊಬಗು ಸಾವಿರಾರು ಭಕ್ತರ ಕಣ್ಮನ ಸೆಳೆಯಿತು. 3 ದಿನಗಳ ಕಾಲ ಈ ದೀಪೋತ್ಸವ ನಡೆಯಲಿದ್ದು ಸಿಡಿಮದ್ದು ಪ್ರದರ್ಶನ ಮತ್ತು ಪಚ್ಚಡ ಸೇವೆ ಉತ್ಸವದ ಪ್ರಧಾನ ಆಕರ್ಷಣೆ.